ಐಟಮ್ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ನಮಸ್ಕಾರ. ಅಖಂಡ ಜ್ಯೋತಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದಿವ್ಯ ಶ್ರೀದಾಸ್. ವೀಕ್ಷಕರೇ, ಇವತ್ತಿನ ದಿನದ ವಿಶೇಷತೆ ಏನು, ಕಷ್ಟ ಕಾರ್ಪಣ್ಯಗಳು ದೂರ ಆಗಬೇಕು, ನಿವಾರಣೆ ಆಗಬೇಕು ಅಂತ ಹೇಳಿದ್ರೆ ಏನು ಮಾಡಬೇಕು, ಅದರ ಜೊತೆಗೆ ಶ್ರೀಮಂತ ಯೋಗ ಅಂದರೆ ಏನು ಅನ್ನೋದರ ಕುರಿತಂತೆ ಮಾತನಾಡ್ತಾ ಹೋಗೋಣ. ಈ ಕುರಿತು ತಿಳಿಸಿಕೊಡಲು ಡಾಕ್ಟರ್ ವೈಎಸ್ಕೆ ಆಚಾರ್ಯ ಗುರುಗಳು, ಖ್ಯಾತ ಜ್ಯೋತಿಷ್ಯರು ಮತ್ತು ಕಾಮಾಖ್ಯ ಪ್ರತ್ಯಂಗಿರ ಉಪಾಸಕರು ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ನಮಸ್ಕಾರ ಗುರುಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಓಂ ಅಸ್ಮದ್ಗುರುಭ್ಯೋ ನಮಃ, ಅಸ್ಮತ್ಪರಮಗುರುಭ್ಯೋ ನಮಃ, ಅಸ್ಮತ್ಸರ್ವಗುರುಭ್ಯೋ ನಮಃ. ಹ್ರೀಂ ಭುವನೇಶಿ ಮಹಾಮಾಯೆ ಸೂರ್ಯಮಂಡಲರೂಪಿಣಿ ನಮಾಮಿ ವರದಂ ಶುಭಂ ಕಾಮಾಖ್ಯಾರೂಪಿಣಿ ಶಿವೆ. ಹೈಂ ಹ್ರೀಂ ಶ್ರೀಂ ಶ್ರೀಮಾತ್ರೇ ಲಲಿತಾಂಬಿಕಾಯೇ ನಮಃ. ಶ್ರೀ ವಿಷ್ಣುರೂಪಾಯ ನಮಃ ಶಂಕರಾಯ. ಸರಿ ಗುರುಜಿ, ಇವತ್ತಿನ ದಿನದ ವಿಶೇಷತೆ ಏನು ಅಂತ ಹೇಳಿ ನಮ್ಮ ವೀಕ್ಷಕರಿಗಾಗಿ ತಿಳಿಸಿಕೊಡುವುದಾದರೆ. ಓಂ ಆದಿನಾರಾಯಣಂ ವಿಷ್ಣುಂ ಬ್ರಹ್ಮಾಣಾಂಚ ವಸಿಷ್ಠಕಂ ಶ್ರೀರಾಮಂ ಮಾರುತಿಂ ವಂದೇ ರಾಮದಾಸಂಚ ಶ್ರೀಧರಂ. ಯತ್ರ ಯತ್ರ ರಘುನಾಥಾರ್ಯ ಕೀರ್ತನಂ ತತ್ರ ತತ್ರ ಕೃತಮಸಿ ಕಾಂಜಲಿಂ ಭಾಷ್ಪಾವಾರಿ ಪರಿಪೂರ್ಣಲೋಚನಂ ಮಾರುತಿ ನಮತಾಂ ರಾಕ್ಷಸಾಂತಕಂ. ಸಮಸ್ತ ವೀಕ್ಷಕರಿಗೂ, ದೇಶದ ಬೆನ್ನೆಲುಬಾದ ಪ್ರತಿಯೊಬ್ಬ ರೈತರಿಗೂ, ದೇಶವನ್ನು ಕಾಯುವಂತಹ ಸೇವಾ ನಿರತರಾದ ಎಲ್ಲ ಸೈನಿಕರಿಗೂ, ಹಾಗೆ ದೇಶಕ್ಕೆ ತಮ್ಮದೇ ಆದಂಥ ಕೊಡುಗೆಯನ್ನು ಕೊಡ್ತಾ ಇರತಕ್ಕಂಥ ಅಪಾರ ಪರಾಕ್ರಮಿಗಳಾಗಿರ್ತಕ್ಕಂಥ ಎಲ್ಲ ಚಾಲಕ ಸೇವಾ ಸನ್ಮಿತ್ರರಿಗೂ ನನ್ನ ಆರಾಧ್ಯ ಮಾತೆಯಾದ ಮಾ ಕಾಮಾಖ್ಯ ಪ್ರತ್ಯಂಗಿರಾ ದೇವಿ ಸಂಪೂರ್ಣವಾಗಿರ್ತಕ್ಕಂಥ ಅನುಗ್ರಹವನ್ನು ದಯಪಾಲಿಸಿ ನಿಮ್ಮೆಲ್ಲರ ಮನೋಕಾಮನೆಗಳು ಕೂಡ ಸಿದ್ಧಿಸುವ ಹಾಗೆ ಜಗದಂಬೆಯಲ್ಲಿ ಅನುಕ್ಷಣವು ಪ್ರಾರ್ಥಿಸಿ ಅವಳ ಅಡಿದ ಅವರಗಳಿಗೆ ವಂದಿಸಿ ಇವತ್ತಿನ ದಿನವನ್ನು ನೋಡಿದಾಗ ಏನಪ್ಪ ಅಂದರೆ, ಪೂರ್ವಾಭಾದ್ರ ನಕ್ಷತ್ರ ದಶಮಿ, ವಿಶೇಷವಾಗಿ ಮಂಗಳವಾರ ಇರ್ತಕ್ಕಂಥದ್ದು. ಏನಪ್ಪ ಅಂದರೆ, ಪೂರ್ವಾಭಾದ್ರ ನಕ್ಷತ್ರಕಾರಕನಾಗಿರ್ತಕ್ಕಂಥವನು ಸಾಕ್ಷಾತ್ ದೈವ ಸ್ವರೂಪನಾಗಿರ್ತಕ್ಕಂಥ ಗುರು ಭಗವಂತನು, ಬೃಹಸ್ಪತಿ ಅಂತ ನಾವು ಕರಿತೀವಿ. ಗುರು ಅಂದರೆ ದೈವಿಕವಾಗಿರ್ತಕ್ಕಂಥ ಶಕ್ತಿ ಹೆಚ್ಚಾಗ್ತಕ್ಕಂಥದ್ದು. ವಿಶೇಷವಾಗಿ ದಶಮಿಗೆ ನಾವು ಅದರಲ್ಲೂ ಕೂಡ ವಿಶೇಷವಾಗಿ ಮಹಾವಿಷ್ಣುವಿನ ಕಾರಕತ್ವ ಇರ್ತಕ್ಕಂಥದ್ದು ಹೆಚ್ಚಿನ ರೀತಿಯಲ್ಲಿ. ಅದರಲ್ಲೂ ಕೂಡ ನಮ್ಮ ಬದುಕಿಗೆ ಮಹಾವಿಷ್ಣುವಿಗೆ ಅವಿನಾಭಾವ ಸಂಬಂಧ ಇರತಕ್ಕಂಥದ್ದಾಗಿರುತ್ತೆ. ಅಂದರೆ ನಮ್ಮ ಸ್ಥಿತಿಕರ್ತ, ನಮ್ಮ ಸ್ಥಿತಿ ಏನಿದೆಯೋ ಆ ಸ್ಥಿತಿಯನ್ನು ಸಂಭೋಗದ ಅಂದರೆ ಒಂದು ಸನ್ಮಂಗಳಕರವಾಗಿ ಯಾವೆಲ್ಲ ಮನಸ್ಸಿನಲ್ಲಿರ್ತಕ್ಕಂಥ ಭೋಗ ಭಾಗ್ಯಾದಿಗಳ ಕಾಮನೆಗಳನ್ನು ಸಿದ್ಧಿಸುವ ಹಾಗೆ ಅನುಗ್ರಹ ಮಾಡ್ತಕ್ಕಂಥವನು. ವಿಶೇಷವಾಗಿ ಆ ಎಲ್ಲ ಚಾಂಚಲ್ಯದಿಂದ ದೂರ ಮಾಡಿ ವಿಶೇಷವಾಗಿ ಫಲವನ್ನು ಕೊಡ್ತಕ್ಕಂಥವನು ಸಾಕ್ಷಾತ್ ಮಹಾವಿಷ್ಣು. ಹಾಗಾಗಿ ಮಹಾವಿಷ್ಣು. ಇನ್ನು ಮಂಗಳವಾರ ಅಂದರೆ ವಿಶೇಷವಾಗಿ ಕುಜನ ಒಂದು ಸಂಬಂಧಿತವಾದದ್ದು. ಹಾಗಾಗಿ ಕುಜ ಮತ್ತು ಗುರು, ಹಾಗೆ ಜೊತೆಗೆ ವಿಶೇಷವಾಗಿ ಇವತ್ತಿನ ದಿವಸ ಮಹಾವಿಷ್ಣು ಅಂತಕ್ಕಂಥದ್ದು, ಈ ಮೂರರ ಸಂಯೋಜನೆ ಮಹಾಭದ್ರಶೂಲ ಯೋಗ ಅಂತಕ್ಕಂಥದ್ದು ಫಾರ್ಮ್ ಆಗುತ್ತೆ. ಈ ಭದ್ರಶೂಲ ಯೋಗ ಏನು ಮಾಡುತ್ತಪ್ಪ ಅಂದರೆ, ಬಹಳ ಮುಖ್ಯವಾಗಿ ನೀವೇನಪ್ಪ ಅಂದರೆ ಭೂಮಿ ಸಂಬಂಧಿತವಾದ ವಿಚಾರಾದಿಗಳನ್ನು ಅತ್ಯಂತ ಪರಿಣಾಮಕಾರಿಯಾಗಿ ಪರಿಹಾರವನ್ನು ಕಂಡುಕೊಳ್ಬೋದು. ಏನು ಮಾಡಬೇಕಪ್ಪ ಅಂದರೆ, ಯಾರ ಒಂದು ಭೂ ವ್ಯವಹಾರಾದಿಗಳಲ್ಲಿ ವ್ಯಾಜ್ಯಗಳಿರುತ್ತೆ, ಕೋರ್ಟ್ ಕಚೇರಿಗಳಲ್ಲಿ ನಿಂತ್ಕೊಂಡಿರುತ್ತೆ, ಭೂಮಿ ಎಷ್ಟೇ ಪ್ರಯತ್ನ ಪಟ್ಟರು ಸೈಟ್ ಸೇಲ್ ಆಗ್ತಾ ಇಲ್ಲ, ಈ ರೀತಿ ಆದವರು ಇವತ್ತು ಏನು ಮಾಡಬೇಕಪ್ಪ ಅಂದರೆ, ಮಂಗಳವಾರದ ದಿವಸ ಬ್ರಹ್ಮಸ್ಥಾನದಲ್ಲಿ ವಿಶೇಷವಾಗಿ ನಿಮ್ಮ ಒಂದು ಏನಂದರೆ ಈ ಒಂದು ಮುಷ್ಟಿ ಅಂದರೆ ಕೈ ಏನು ಅಂಗೈ ಅಂತ ಏನಿದೆಯೋ ಈ ಒಂದು ಇಷ್ಟಿನ ಪ್ರಮಾಣದಲ್ಲಿ ಒಂದು ಮಧ್ಯಭಾಗದಲ್ಲಿ ಭೂಮಿಯ ಅಂದರೆ ನಿಮ್ಮ ಸೈಟ್ ಅಥವಾ ಯಾವುದೇ ಸ್ಥಾನದಲ್ಲಿ ತೊಂದರೆಗಳಿರ್ತಕ್ಕಂಥ ಅಡಚಣೆಗಳಿರ್ತಕ್ಕಂಥ ಕ್ಷೇತ್ರದ ಬ್ರಹ್ಮಸ್ಥಾನ ಮಧ್ಯಭಾಗದಲ್ಲಿ ಒಂದಿಷ್ಟು ಘಾತವನ್ನು ಮಾಡಿ ಹಳ್ಳವನ್ನು ಮಾಡಿ ಅದರಲ್ಲಿ ಬಹಳ ಮುಖ್ಯವಾಗಿ ಇವತ್ತಿನ ದಿವಸ ಆ ಮಣ್ಣನ್ನು ತೊಗೊಂಡು ಬಂದು ಮನೆಗೆ ಶೇಖರಣೆ ಮಾಡಿ ಇಟ್ಕೊಳ್ಳಿ. ಆಯಾ ಹಳ್ಳಕ್ಕೆ ಪ್ರತಿ ಮಂಗಳವಾರ 9 ಮಂಗಳವಾರಗಳ ಕಾಲ ನಾವು ಹುಣಸೆ ಹಣ್ಣಿನ ನೀರನ್ನು ಚೆನ್ನಾಗಿ ಕಿವುಚಿ ತಗೊಂಡೋಗಿ ಅದರಲ್ಲಿ ಹಾಕಿ ಅನನ್ಯವಾಗಿ ಭೂವರಾಹನನ್ನು ಕುಜನನ್ನು ಪ್ರಾರ್ಥನೆ ಮಾಡ್ಕೊಂಡು ಬನ್ನಿ, ಅಥವಾ ದುರ್ಗಾದೇವಿಯನ್ನು ಪ್ರಾರ್ಥನೆ ಮಾಡ್ಕೊಂಡು ಬನ್ನಿ. ಬೇರೆ ಏನೂ ಮಾಡಬೇಡಿ. ಆ ಮಣ್ಣನ್ನು ತಗೊಂಡು ಬಂದು ಮನೆಗಿಟ್ಟು 9 ಭಾಗಗಳನ್ನು ಮಾಡಿ 9 ಮಂಗಳವಾರಗಳ ಕಾಲ ಆಂಜನೇಯನ ಸ್ವಾಮಿ ಸನ್ನಿಧಾನ ಅಂದರೆ ಆಂಜನೇಯನ ಸನ್ನಿಧಾನದಲ್ಲಿ ತೊಗೊಂಡೋಗಿ ಎಲ್ಲಾದರೂ ಆ ಒಂದು ಆಂಜನೇಯನ ಪ್ರಾಕಾರದಲ್ಲಿ ಅಥವಾ ಆ ಒಂದು ನೆರೆಹೊರೆಯ ಜಾಗದಲ್ಲಿ ಎಲ್ಲಾದರೂ ಇಟ್ಟು ಆಂಜನೇಯನನ್ನು ಓಂ ಹಂ ಹನುಮತೆ ರುದ್ರಾತ್ಮಕಾಯ ನಮಃ, ಓಂ ಹಂ ಹನುಮತೆ ರುದ್ರಾತ್ಮಕಾಯ ನಮಃ ಅಂತೇಳಿ ಆಂಜನೇಯನನ್ನು ಪ್ರಾರ್ಥನೆ ಮಾಡಿ 9 ವಾರಗಳ ಕಾಲ ಹುಣಸೆ ಹಣ್ಣಿನ ನೀರನ್ನು ಆ ಭೂಮಿಯ ಮಧ್ಯದಲ್ಲಿ ಮಂಗಳವಾರ ಆಗ್ತಕ್ಕಂಥದ್ದು.
9 ಭಾಗಗಳು ಮಾಡಿರ್ತಕ್ಕಂಥ ಮಣ್ಣನ್ನು ಆಂಜನೇಯನ ಸನ್ನಿಧಾನದಲ್ಲಿಟ್ಟು ಅನನ್ಯವಾಗಿ ಪ್ರಾರ್ಥನೆ ಮಾಡ್ತಕ್ಕಂಥದ್ದು. ಖಂಡಿತ ನಿಮಗೆ 4ರಿಂದ 5 ವಾರಗಳಲ್ಲಿ ಸಾಕಷ್ಟು ಇದು ಅನುಭವಪೂರ್ವದಲ್ಲಿ ಇರತಕ್ಕಂಥ ವಿಚಾರ. ಹಾಗಾಗಿ ಮಾಡಿ, ಖಂಡಿತ ಒಳ್ಳೆಯದಾಗುತ್ತೆ. ಸರಿ ಗುರುಜಿ, ಇನ್ನು ಶ್ರೀಮಂತ ಯೋಗ ಅಂದರೆ ಏನು? ಎಲ್ಲರ ಜಾತಕದಲ್ಲೂ ಕೂಡ ಈ ಶ್ರೀಮಂತ ಯೋಗ ಇರತ್ತಾ, ಹೇಗೆ ಗುರುಗಳೇ? ನಮ್ಮದು ಮುಖ್ಯವಾಗಿ ಜನನಿ ಜನ್ಮಸೌಖ್ಯಾನಾಂ ವರ್ಧನಿ ಕುಲಸಂಪದಂ ಪದವಿ ಪೂರ್ವ ಪುಣ್ಯಾನಾಂ ಲಿಖ್ಯತೆ ಜನ್ಮಪತ್ರಿಕಾ ಅಂತೇಳಿ ಪತ್ರಿಕೆಯನ್ನು ಬರೀತೀವಿ. ಅಂದರೆ ನಮ್ಮ ಪೂರ್ವಜನ್ಮಕ್ಕೆ ಸಂಬಂಧಪಟ್ಟ ಹಾಗೆ ಬಾಂಧವ್ಯಯುಕ್ತವಾಗಿ ಧರ್ಮ ಅರ್ಥ ಕಾಮ ಮೋಕ್ಷ ಅಂತಕ್ಕಂಥದ್ದು ಬಹಳ ಮುಖ್ಯವಾಗಿ. ಮನುಷ್ಯನು ಅರ್ಥಕಾಮನೆಗಳು ಅನುಕ್ಷಣವೂ ಕೂಡ ನಮ್ಮನ್ನು ಮೋಟಿವ್ ಮಾಡ್ತಾನೆ ಇರುತ್ತೆ. ಧರ್ಮ ಮರಿತೀವಿ, ಮೋಕ್ಷವನ್ನು ಮರಿತೀವಿ, ಈ ಅರ್ಥಕಾಮಗಳ ಮಧ್ಯದಲ್ಲಿ ಬದುಕನ್ನು ನಾವು ಸವಿಸ್ತಾ ಇರ್ತೀವಿ. ಇಲ್ಲಿ ಒಬ್ಬ ಶ್ರೀಮಂತನು ಆಗಲಿಕ್ಕೆ ಅವನಿಗೆ ಯೋಗ ಇದೆಯಾ ಇಲ್ವಾ ಅಂತಕ್ಕಂಥದ್ದು ಜಾತಕದಿಂದ ಖಂಡಿತ ತಿಳ್ಕೊಳ್ಬೋದು. ಅದನ್ನು ಹೇಗೆ ತಿಳ್ಕೊಳ್ಬೋದಪ್ಪ ಅಂದರೆ, ಜಾತಕದಲ್ಲಿ ಬಹಳ ಮುಖ್ಯವಾಗಿ ಲಗ್ನಾಧಿಪತಿ ಬಲವಾಗಿರಬೇಕು. ಧನಾಧಿಪತಿ ಅಂದರೆ ದ್ವಿತೀಯ ಲಗ್ನದಿಂದ 2ನೇ ಅಧಿಪತಿ ಧನಾಧಿಪತಿ ಆಗಿರ್ತಕ್ಕಂಥವನು ಬಲವಾಗಿರಬೇಕು. ಆ ನಂತರದಲ್ಲಿ ಪೂರ್ವ ಪುಣ್ಯಾಧಿಪತಿ, ನಾವು ಇಂದಿನ ಜನ್ಮದಲ್ಲಿ ಮಾಡಿರ್ತಕ್ಕಂಥ ಒಂದು ಪುಣ್ಯತಮವಾದಂಥ ಕಾರ್ಯಾಧಿಪತಿ ಆಗಿರ್ತಕ್ಕಂಥ ಪಂಚಮಾಧಿಪತಿ ವೃದ್ಧಿ ಆಗಿರಬೇಕು, ಅಂದರೆ ಚೆನ್ನಾಗಿ ಬಲಯುತನಾಗಿರಬೇಕು. ಅದಾದ ನಂತರದಲ್ಲಿ ಭಾಗ್ಯಾಧಿಪತಿ, ಭಾಗ್ಯ ಅಂದರೆ ಬಹಳ ಮುಖ್ಯವಾಗಿ ನಮ್ಮ ತಂದೆಯ 9ನೇ ಭಾವವನ್ನು ಭಾಗ್ಯ ಅಂತ ಹೇಳ್ತೀವಿ, ಲಕ್ ಅಂತ ಏನು ಕರಿತೀವೋ ಆ ಭಾಗ್ಯಾಧಿಪತಿ ಬಲವಾಗಿರಬೇಕು. ಅದಾದ ನಂತರದಲ್ಲಿ ಕರ್ಮಾಧಿಪತಿ, ದಶಮಾಧಿಪತಿ ಮುಖ್ಯವಾಗಿ ಅನುಕೂಲಕರವಾಗಿರಬೇಕು. ಇದಾದ ನಂತರದಲ್ಲಿ ಲಾಭಾಧಿಪತಿ, ಬಹಳ ಮುಖ್ಯವಾಗಿ ಮನುಷ್ಯನಿಗೆ ಲಗ್ನ, ದ್ವಿತೀಯ, ಪಂಚಮ ಮತ್ತು ನವಮ ಮತ್ತು ಲಾಭಾಧಿಪತಿಗಳು 5 ಗ್ರಹಗಳು, ಈ ಪಂಚಮಹಾಪುರುಷ ಗ್ರಹಗಳು ವಿಶೇಷವಾಗಿ ಬಲಯುತವಾಗಿದ್ದಾಗ ಆ ಜಾತಕದಲ್ಲಿ ಅತ್ಯಂತ ಶುಭಪ್ರದವಾದಂಥ ಯೋಗವನ್ನು ಪಡ್ಕೊಂಡು ಬಂದಿದ್ದಾರೆ ಅಂತೇಳಿ. ಇದರಲ್ಲಿ ನಾವು ಪರ್ಸೆಂಟೇಜ್ ತನಕ ತೊಗೊಳ್ತೀವಿ. ಈಗ 2 ಗ್ರಹಗಳು ಶುಭವಾಗಿತ್ತು, ಇಷ್ಟು ಪರ್ಸೆಂಟೇಜ್ ಸಿಗುತ್ತೆ. 3 ಶುಭವಾಗಿತ್ತು, ಪಂಚಗ್ರಹಗಳು ಶುಭವಾಗಿತ್ತು, ಅತಿ ಉತ್ಕೃಷ್ಟ ಫಲ. ಅಂದರೆ ಈಗ ಸಾವಿರಾರು ಕೋಟಿ ಒಡೆಯ, ನಾವೀಗ ಅಂಬಾನಿನ ತೊಗೊಳ್ತೀವಿ, ಅದಾನಿ ಅಂಬಾನಿ. ಈಗ ಮುಂಚೆ ಎಲ್ಲ ನಾವು ಟಾಟಾ ಬಿರ್ಲಾದವ್ರನ್ನ ತೊಗೊಳ್ತಿದ್ವಿ. ಇವ್ರದ್ದು ಪರಿಹಾರ ಹೇಗಪ್ಪ ಅಂದರೆ, ಅವರು ಯಾವುದೋ ಒಂದು ಜನ್ಮದಲ್ಲಿ ಜನ್ಮಾಂತರಗಳಲ್ಲಿ ತಗೊಂಡು ಬಂದಿರತಕ್ಕಂಥ ಪುಣ್ಯನ ಒಂದೇ ಸಲ ಲಾಟ್ರಿ ಹೊಡೆದಂಗೆ ಅಲ್ಲಿ ಹಾಕ್ಬಿಟ್ಟು ಹೊರಟು ಬಿಡ್ತಾರೆ. ಈಗ ಮಳೆ ಬಂದಾಗ ನೀರು ಕೆರೆ ತುಂಬುತ್ತಲ್ವ, ಕೆರೆಯಲ್ಲಿರ್ತಕ್ಕಂಥ ಮೀನುಗಳಿರ್ಬೋದು, ಪ್ರಾಣಿ ಪಕ್ಷಿಗಳಿರ್ಬೋದು, ಸಾಕಷ್ಟು ಸಮಯ ಅದನ್ನು ಯೂಸ್ ಮಾಡುತ್ತೆ. ಹಾಗೆ ಭಗವಂತನ ಒಂದು ಅನುಗ್ರಹದಿಂದ ಒಂದು ಯಾವುದೋ ಮಹಾಪುರುಷನ ಆ ಒಂದು ಅವತಾರವಾದಾಗ ಆ ಕುಟುಂಬ ಅಲ್ಲಿಂದ ಶ್ರೇಯೋಭಿವೃದ್ಧಿ ಆಗ್ತಕ್ಕಂಥದ್ದು, ಸಮೃದ್ಧಿ ಆಗ್ತಕ್ಕಂಥದ್ದು ಆಗುತ್ತೆ. ಇದಕ್ಕೆ ಪಂಚಮಹಾಪುರುಷ ಯೋಗ ಅಂತೇಳಿ ಕರಿತೀವಿ. ಯೋಗಗಳಲ್ಲಿ ಬಹಳ ಮುಖ್ಯವಾಗಿ ಭದ್ರಯೋಗ ಇದೆ, ಶಿಶುಮಂಗಳ ಯೋಗ ಇದೆ, ಹಂಸಯೋಗ ಇದೆ, ಮಾಳವ್ಯ ಯೋಗ ಇದೆ, ಧನಯೋಗ ಇದೆ, ಸಹಸ್ರ ಕೋಟ್ಯಾಧಿಪತಿ ಯೋಗ ಇದೆ, ಮತ್ತು ಹಂಸತೂಲ ಯೋಗ ಇದೆ. ಈ ಯೋಗಗಳು ತುಂಬ ಯೋಗಗಳಿದ್ದಾವೆ. ಒಂದೊಂದು ಗ್ರಹ ಒಂದೊಂದು ಬಂದಾಗೀಗ ಗುರು ಮತ್ತು ಚಂದ್ರನ ಸಂಯೋಜನೆ ಬಂತು ಅಂತ ಇಟ್ಕೊಳ್ಳಿ, ಗಜಕೇಸರಿ ಯೋಗ ಆಗುತ್ತೆ. ಅದೇ ಗುರು ಏನಾದರೂ ತನ್ನ ಸ್ವಕ್ಷೇತ್ರಗಳಿಂದ ಕೇಂದ್ರಗಳಿಗೆ ಬಂದಾಗ ಹಂಸಯೋಗ ಆಗುತ್ತೆ. ಹಂಸ ಅಂದರೆ ನಿಮ್ಗೆ ಗೊತ್ತಿರತಕ್ಕಂಥದ್ದು, ನಮ್ಮ ಗಂಡ ಬೇರುಂಡ ಪಕ್ಷಿ ರೀತಿಯಲ್ಲಿ ಹಂಸವು ಕೂಡ ಒಂದು ವಿಶೇಷವಾಗಿರ್ತಕ್ಕಂಥ ಸ್ಥಾನಮಾನವನ್ನು ಇಟ್ಕೊಂಡಿರ್ತಕ್ಕಂಥ ಪಕ್ಷಿ. ಸರಿ ಗುರುಜಿ, ಈ ಕುರಿತಂತೆ ಮತ್ತಷ್ಟು ಮಾತನಾಡ್ತಾ ಹೋಗೋಣ. ಕಾಲರ್ ಇದ್ದಾರೆ, ಕೃಷ್ಣಪ್ಪ ಅಂತೇಳಿ ಕರೆ ಮಾಡಿದ್ದಾರೆ. ನಮಸ್ಕಾರ ಕೃಷ್ಣಪ್ಪ. ನಮಸ್ಕಾರ, ಧ್ವನಿ ಕೇಳಿಸ್ತಾ ಇದೆ ಕೃಷ್ಣಪ್ಪ? ಓಕೆ, ಇನ್ನೊಬ್ರು ಕಾಲರ್ ಇದ್ದಾರೆ, ಸರೋಜಮ್ಮ ಅಂತ ಹೇಳಿ. ನಮಸ್ಕಾರ ಸರೋಜಮ್ಮ. ನಮಸ್ಕಾರ. ಸ್ವಲ್ಪ ಜೋರಾಗಿ ಮಾತನಾಡಿ. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಬ್ಯಾಂಗ್ಳೂರಿಂದ ಮೇಡಮ್. ಓಕೆ, ನಿಮ್ಮ ಪ್ರಶ್ನೆ ಏನು ಅಂತ ಹೇಳಿ ತಿಳಿಸಿ. ಅದೇ ನಮ್ಮ ಮಗಳಿಗೆ ನೋಡ್ಬೇಕು ಮೇಡಮ್. ಓಕೆ, 1ರಿಂದ 30ರ ಸಂಖ್ಯೆ ಒಳಗೆ ಯಾವುದಾದ್ರೂ ಒಂದು ನಂಬರನ್ನು ಆಯ್ಕೆ ಮಾಡಿ. 1ರಿಂದ 30. 19 ಮೇಡಮ್. ಗುರುಗಳಿದ್ದಾರೆ, ನಿಮ್ಮ ಪ್ರಶ್ನೆ ಏನು ಅಂತ ಹೇಳಿ ಈಗ ತಿಳಿಸಿ. ನಮಸ್ಕಾರ ತಾಯಿ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಗುರುಜಿ. ಮಾ ಏನು ನಿಮ್ಮ ಪ್ರಶ್ನೆ? ಏನು ನಮ್ಮ ಮಾಡ್ಕೊಂಡಿದ್ದೀರಾ? ಮಗಳಿಗೆ ಮದುವೆ ಮೇಡಮ್, ಮನೆಯಲ್ಲಿದ್ದಾಳೆ, ಓದ್ಬಿಟ್ಟು ಓದಿದ್ದಾಳೆ, B.Com ಮಾಡಿದ್ದಾಳೆ. ಅವಳಿಗೆ ಮದುವೆಗೆ ಸೆಟ್ ಆಗ್ತಾ ಇಲ್ಲ, ಎಲ್ಲರೂ ಕೇಳ್ತಾರೆ, ಆಗ್ತಾನೆ ಇಲ್ಲ. ಎಷ್ಟು ವರ್ಷ? 25. ನಿನ್ನೆಗೆ 25 2000 ಹುಟ್ಟಿದ್ ಗುರುಜಿ. 11/5/2000. ಅಮ್ಮ ಏನು ತೊಂದರೆ ಇಲ್ಲ, ಏನು ಚಿಂತೆ 11/5/2000. ಆಯಿತು, ಚಿಂತೆ ಮಾಡುವ ಅಗತ್ಯ ಇಲ್ಲ. ಖಂಡಿತ ನಿಮ್ಮ ಮಗಳಿಗೆ ಡಿಸೆಂಬರ್ ಒಳಗಡೆ ಸೆಟ್ ಆಗುವ ಎಲ್ಲ ಯೋಗಗಳಿದೆ. ನೀವೇನು ಮಾಡಬೇಕಪ್ಪ ಅಂದರೆ 21 ಗುರುವಾರಗಳ ಕಾಲ ಮೇಧಾ ದಕ್ಷಿಣಾಮೂರ್ತಿ ಅಥವಾ ಗುರುಗ್ರಹದ ಸಮೀಪ ಏನಪ್ಪ ಅಂದರೆ ನಿಮಗೆ ಶಕ್ತಿ ಇದ್ದರೆ ಸಾಯಂಕಾಲ ಸಮಯದಲ್ಲಿ 5 ಮಣ್ಣಿನ ದೀಪ, ಸಣ್ಣ ಸಣ್ಣ
ಆ ಹೆಣ್ಣುಮಗಳು ಇವಾಗ 50 kg ಇದ್ದರೆ 50 ಗ್ರಾಮ್ ಕಡಲೆಕಾಳನ್ನು ತಗೊಂಡೋಗಿ ಗುರುವಿಗೆ ಕೊಡಿ. ಮುಖ್ಯವಾಗಿ ಏನಪ್ಪ ಅಂದರೆ 3 ಬಾರಿ ಗುರುವಿನ ಆರಾಧನೆಯನ್ನು ಮಾಡಿಸಿ, ಅಥವಾ ದಕ್ಷಿಣಾಮೂರ್ತಿ ಇರ್ಬೋದು ಅಥವಾ ಗುರುಗಳಾಗಿರ್ಬೋದು. ಪ್ರತಿ ಗುರುವಾರ ಸ್ವಲ್ಪ ಅರಿಶಿಣ ಹಾಕಿ ಸ್ನಾನ ಮಾಡುವ ವ್ಯವಸ್ಥೆ ಮಾಡಿ. ಖಂಡಿತ ಈ ಮೇ ನಂತರದಲ್ಲಿ, ಅಂದರೆ ಈ ತಿಂಗಳು ಕಳೆದ ನಂತರದಲ್ಲಿ ಖಂಡಿತ ಆ ಮಗುವಿಗೆ ಮದುವೆ ಆಗುವ ಎಲ್ಲ ಯೋಗ ಇದೆ, ಗುರುಗಳ ಅನುಗ್ರಹನೂ ಇದೆ, ಒಳ್ಳೆಯದಾಗುತ್ತೆ ತಾಯಿ. ಓಕೆ, ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಇದೀಗ ಗೌರಮ್ಮ ಅಂತ ಹೇಳಿ ಕರೆ ಮಾಡಿದ್ದಾರೆ ಬೆಂಗಳೂರಿನಿಂದ. ನಮಸ್ಕಾರ ಗೌರಮ್ಮ. ನಮಸ್ಕಾರ. ಯಾರ ಬಗ್ಗೆ ಕೇಳಬೇಕಾಗಿತ್ತು ಹೇಳಿ. ನನ್ನ ಬಗ್ಗೆ ಓಕೆ, 1ರಿಂದ 30 ಒಳಗೆ ಯಾವುದಾದ್ರೂ ಒಂದು ಸಂಖ್ಯೆನ ಆಯ್ಕೆ ಮಾಡಿ. 11. ಗುರುಗಳಿದ್ದಾರೆ, ನಿಮ್ಮ ಪ್ರಶ್ನೆ ಏನು ಅಂತ ಹೇಳಿ ತಿಳಿಸಿ. ನಮಸ್ಕಾರ ತಾಯಿ, ಹೇಗಿದ್ದೀರಾ? 5 ಸರ್. ಏನು ಅಮ್ಮ, ಏನು ನಿಮ್ಮ ಪ್ರಶ್ನೆ? ಏನೋ ಒಂದು ಸಮಯ ಒಂದು ಕೋಲ್ಡಲ್ಲಿ ಕೇಳಿದಾಗ ಸೈಟ್ ಬಗ್ಗೆ ಕೇಳಿದಾಗ ಸಮಯ ಅದಕ್ಕೆ ಮಾಡಿದ್ರೆ ನಿಮಗೆ ಕರೆ ತುಂಬದಿಂದ ಸಿಕ್ಕಲ್ಲ. ಏನು ಹೇಳಿದ್ರಿ? ಸ್ವಲ್ಪ ಏರು ಧ್ವನಿಯಲ್ಲಿ ಮಾತನಾಡಿ, ಕೇಳಿಸ್ತಾ ಇಲ್ಲ. ಏನಂದ್ರಿ? ನಂದು ಒಂದು ಸೈಟ್ ಬಗ್ಗೆ ಕೇಳ್ಬೇಕಾಯ್ತು. ಒಂದು ಕೋಲ್ಡಲ್ಲಿ ಒಂದು ಸೈಟ್ ಬಗ್ಗೆ ಆಗ್ಬಿಟ್ಟದೆ ನಂದು. ಸೈಟಾ? ಏನು ಮಾರಾಟ ಮಾಡಬೇಕಿತ್ತ? ಸೈಟನ್ನು ಖರೀದಿ ಮಾಡಬೇಕು? ಸ್ವಲ್ಪ ಕೇಸ್ ಆಗ್ಬಿಟ್ಟಿದೆ ಸಮೀಕ ಅಲ್ಲಿ ಊರಲ್ಲಿ ಹಳ್ಳಿಲಿ ಇರೋದು. ನೀವೊಂದು ಕೆಲಸ, ಮನೆ ದೇವ್ರು ಯಾರು? ಮನೆ ದೇವ್ರು ಶಿವನಂಕರ. ಶಿವನಂಕರ ಸ್ವಾಮಿ. ಹಾಂ, ಆಯ್ತು, ಏನು ಚಿಂತೆ ಮಾಡುವ ಅಗತ್ಯ. ಒಂದು ಕೆಲಸ ಮಾಡಿ, ನರಸಿಂಹಸ್ವಾಮಿ ಸನ್ನಿಧಾನದಲ್ಲಿ ನಿಮ್ಮ ಭೂಮಿ ಇದೆಯಲ್ವಾ, ಆ ಸೈಟನ್ನು ಮಣ್ಣನ್ನು ತೊಗೊಂಡು ಬನ್ನಿ. ಒಂದು 3 ಮುಷ್ಟಿಯಷ್ಟು ಮಣ್ಣು ತೊಗೊಂಡು ಬಂದು 9 ಭಾಗಗಳನ್ನು ಮಾಡಿ ಕೆಂಪು ಬಟ್ಟೆಯಲ್ಲಿ ಕಟ್ಟಿ, ಒಂದು ಬ್ಲೌಸ್ ಪೀಸ್ ತೊಗೊಂಡು ಕೆಂಪು ಬಟ್ಟೆಯಲ್ಲಿ 2 ಗೋಮತಿ ಚಕ್ರ, 1 ರೂಪಾಯಿ ಕಾಯಿನು, 2 ಗೋಮತಿ ಚಕ್ರ, 1 ರೂಪಾಯಿ ಕಾಯಿನನ್ನು ಹಾಕಿ ಕೆಂಪು ಬಟ್ಟೆಯಲ್ಲಿ 9 ತುಂಡುಗಳನ್ನು ಮಾಡಿ ಬಟ್ಟೆಯಲ್ಲಿ 9 ಗಂಟನ್ನು ಕಟ್ಟಿ. ಆಯಿತಾ? ಕಟ್ಟಿ ಪ್ರತಿ ಮಂಗಳವಾರ ನರಸಿಂಹಸ್ವಾಮಿ ಸನ್ನಿಧಾನ ಯಾವುದಾದ್ರು ಅಥವಾ ಅರಳಿ ಮರದ ಕೆಳಗಡೆ ತಗೊಂಡೋಗಿಟ್ಟು ಅನನ್ಯವಾಗಿ ಪ್ರಾರ್ಥನೆ ಮಾಡಿ. ಖಂಡಿತ ನಿಮ್ಮ ಸೈಟು ಅಥವಾ ಏನು ಸಮಸ್ಯೆ ಇದೆಯೋ ಅದು ವ್ಯಾವಹಾರಿಕವಾದಂಥ ಸಮಸ್ಯೆನೋ ಅಥವಾ ಯಾರಿಗೋ ದುಡ್ಡು ಕೊಟ್ಟು ಅದು ನಮ್ಮ ಕೈಲಿ ಆಗ್ತಿಲ್ಲ ಅಥವಾ ಈ ರೀತಿ ಆದಂಥ ಸಮಸ್ಯೆಗಳಿಗೆ ಖಂಡಿತ ನರಸಿಂಹನಿಂದ ಪರಿಹಾರ ಸಿಗ್ತಕ್ಕಂಥದ್ದಾಗಿರುತ್ತೆ. ಒಂದೊಮ್ಮೆ ಭಾನುವಾರದ ದಿವಸ ಪೂರ್ತಿಯಾಗಿ ಕೇಳಿಸ್ಕೊಂಬಿಡಿಮ್ಮ. ಭಾನುವಾರದ ದಿವಸ ವಿಶೇಷವಾಗಿ ವರಾಹ ಸ್ವಾಮಿ ಸನ್ನಿಧಾನದಲ್ಲಿ ಒಂದು ಪಂಚಾಮೃತ ಅಭಿಷೇಕನ ಮಾಡಿಸಿ, ಖಂಡಿತ ಒಳ್ಳೆಯದಾಗುತ್ತೆ. ಸರಿ, ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಗುರುಜಿ, ಇನ್ನು ಇವತ್ತಿನ ದಿನದ ರಾಶಿ ಭವಿಷ್ಯದ ಫಲಾನುಫಲಗಳನ್ನು ತಿಳಿಸೋದಾದರೆ. ಮನೋಜವಂ ಮಾರುತತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರಯೂಥ ಮುಖ್ಯಂ ಶ್ರೀರಾಮಧೂತಂ ಶಿರಸಾ ನಮಾಮಿ. ಓಂ ಆಂಜನೇಯಾಯ ಮಹಾಬಲಾಯ ಹನುಮತೆ ನಮಃ. ಸಮಸ್ತರಿಗೂ ಎಲ್ಲ ವಿಧವಾದ ಗ್ರಹದೋಷಾದಿಗಳನ್ನು ರಾಮದೂತನಾಗಿರ್ತಕ್ಕಂಥ ಆಂಜನೇಯನು ಅನುಗ್ರಹಿಸಲಿ ಅಂತೇಳಿ ದೋಷಾದಿಗಳನ್ನು ನಿವೃತ್ತಿ ಮಾಡಿ ನಿಮ್ಮೆಲ್ಲರನ್ನು ಕೂಡ ಅನುಗ್ರಹಿಸಲಿ ಅಂತೇಳಿ ಮೇಷರಾಶಿಯ ಫಲವನ್ನು ನೋಡಿದಾಗ ಇವತ್ತಿನ ವಿಶೇಷವಾಗಿ ಆರ್ಥಿಕವಾಗಿರ್ತಕ್ಕಂಥ ಹಣಕಾಸಿನ ವಿಚಾರದಲ್ಲಿ ಇವತ್ತಿನ ದಿವಸ ಮಂಗಳಕರವಾಗಿರ್ತಕ್ಕಂಥದ್ದಾಗಿರುತ್ತೆ. ಸ್ವಲ್ಪ ವಿಶ್ವಾಸಗಳಿಂದ ಏನಾದರೂ ಕೂಡ ಸ್ವಲ್ಪ ಮಾನಸಿಕ ಒತ್ತಡ ಆಗ್ತಕ್ಕಂಥದ್ದು, ದ್ರೋಹ ಆಗ್ತಕ್ಕಂಥದ್ದಾಗಿರುತ್ತೆ. ಭೂ ವ್ಯವಹಾರಾದಿಗಳಲ್ಲೂ ಕೂಡ ಮೇಷರಾಶಿಯವರಿಗೆ ಇವತ್ತಿನ ದಿವಸ ಸ್ವಲ್ಪ ಅನುಕೂಲಕರವಾಗಿರ್ತಕ್ಕಂಥದ್ದು. ಸ್ವಲ್ಪ ಕೋರ್ಟು ಕಚೇರಿ ವಿಚಾರ, ನ್ಯಾಯ ಸಂಬಂಧಿತವಾದಂಥ ವಿಚಾರಾದಿಗಳಲ್ಲಿ ಸ್ವಲ್ಪ ಹಿನ್ನಡೆಯಾಗ್ತಕ್ಕಂಥದ್ದಾಗಿರುತ್ತೆ. ವಿಶೇಷವಾಗಿ ಆಂಜನೇಯನ ದರ್ಶನ, ಆಂಜನೇಯನ ಪ್ರಾರ್ಥನೆ ಮಂಗಳಕರವಾಗ್ತಕ್ಕಂಥದ್ದಾಗುತ್ತೆ. ಮುಂದಿನ ರಾಶಿ ವೃಷಭ ರಾಶಿ. ಪರಸ್ಥಳ ವಾಸ ಆಗ್ತಕ್ಕಂಥದ್ದು, ಏನೋ ಇವತ್ತಿನ ದಿವಸ ಅನಿರೀಕ್ಷಿತವಾಗಿ ಎಲ್ಲಿಗೋ ಹೋಗಬೇಕಾದಂಥ ಅನಿವಾರ್ಯತೆಗಳು, ಮೇಲಿನ ಅಧಿಕಾರಿಗಳು ಒತ್ತಡ ಕೊಟ್ಟು ಈ ಸ್ಥಳಕ್ಕೆ ಹೋಗಿ ಬನ್ನಿ ಅಂತಕ್ಕಂಥದ್ದು, ಅದರಿಂದ ಏನಾದರೂ ಶಾರೀರಿಕ ಮತ್ತು ಮಾನಸಿಕವಾದಂಥ ಒತ್ತಡ ನಿಮ್ಮನ್ನು ಇವತ್ತಿನ ದಿವಸ ಬಾಧಿಸ್ಬೋದಾಗಿರ್ತಕ್ಕಂಥದ್ದಾಗಿರುತ್ತೆ. ವೃತ್ತಿರಂಗದಲ್ಲಿ ಅಥವಾ ರಾಜಕೀಯದಲ್ಲಿದ್ದಂಥವ್ರಿಗೆ ಸ್ವಲ್ಪ ಒತ್ತಡ ಇರತಕ್ಕಂಥದ್ದಾಗಿರುತ್ತೆ. ವೃಷಭ ರಾಶಿಯವರು ಏನಾದರೂ ಹೊಸದಾಗಿ ಒಂದು ಖರೀದಿಯನ್ನು ಮಾಡಬೇಕು ಅಂದ್ಕೊಂಡಿರ್ತಕ್ಕಂಥವ್ರು ಖಂಡಿತ ಇವತ್ತಿನ ದಿವಸ ಸಂಕಲ್ಪ ಮಾಡಿದರೆ ಖಂಡಿತ ಪ್ರಯೋಜನವಾಗ್ತಕ್ಕಂಥದ್ದಾಗಿರುತ್ತೆ. ವೃಷಭ ರಾಶಿಯವರು ಇವತ್ತಿನ ದಿವಸ ವಿಶೇಷವಾಗಿ ಲಕ್ಷ್ಮೀ ನರಸಿಂಹಸ್ವಾಮಿಯ ದರ್ಶನವನ್ನು ಮಾಡಿ, ಲಕ್ಷ್ಮೀ ನರಸಿಂಹನ ಸನ್ನಿಧಾನದಲ್ಲಿ ಅನನ್ಯವಾಗಿ ತುಳಸಿ ಅರ್ಚನೆ, ಅಮ್ಮನವರ ಸನ್ನಿಧಾನದಲ್ಲಿ ಕುಂಕುಮಾರ್ಚನೆ ಮಾಡೋದ್ರಿಂದ ಖಂಡಿತ ಮಂಗಳಕರವಾಗ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ರಾಶಿ ಮಿಥುನ ರಾಶಿ. ಮಿಥುನ ರಾಶಿ ಸ್ವಲ್ಪ ಹೊಟ್ಟೆ ಸಂಬಂಧಿತವಾದ ತೊಂದರೆ ನಿಮ್ಮನ್ನು ಬಾಧಿಸ್ಬೋದಾಗಿರ್ತಕ್ಕಂಥದ್ದು, ತಾಯಿಯ ಸಹಕಾರ ಸಿಗ್ತಕ್ಕಂಥದ್ದಾಗಿರುತ್ತೆ. ಇವತ್ತಿನ ದಿವಸ ಮುಖ್ಯ ವಿಚಾರಾದಿಗಳಲ್ಲಿ ಗೊಂದಲಗಳಾಗ್ತಕ್ಕಂಥದ್ದಾಗಿರುತ್ತೆ. ಮಕ್ಕಳ ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಅಥವಾ ಭೂ ವ್ಯವಹಾರಾದಿಗಳಲ್ಲೂ ಕೂಡ ಏನಾದರೂ ಗೊಂದಲಗಳಾಗ್ತಕ್ಕಂಥದ್ದಾಗಿರುತ್ತೆ. ವಿಶೇಷವಾಗಿ ಇವತ್ತಿನ ದಿವಸ ಸುಬ್ರಹ್ಮಣ್ಯನ ಪ್ರಾರ್ಥನೆ, ಓಂ ಶರವಣ ಭವಾಯ ನಮಃ ಅಂತೇಳಿ ಸುಬ್ರಹ್ಮಣ್ಯನ ದರ್ಶನ ಮಾಡಿ ಅನನ್ಯವಾಗಿ ಪ್ರಾರ್ಥನೆ ಮಾಡೋದ್ರಿಂದ ಖಂಡಿತ ಶುಭವಾಗುತ್ತೆ. ಮುಂದಿನ ರಾಶಿ
ಕಟಕರಾಶಿ ಸಜ್ಜನರೊಟ್ಟಿಗೆ ಭೇಟಿ ಆಗ್ತಕ್ಕಂಥ ಸುಯೋಗ. ಇವತ್ತಿನ ದಿವಸ ವಿಶೇಷವಾಗಿ ಯಾರೋ ಇಷ್ಟು ದಿನಗಳಿಂದ ನಿಮ್ಗೆ ಏನಾದರೂ ಸಾಲ ಕೊಡಬೇಕು, ಕೊಡ್ತೀನಿ ಅಂತೇಳಿ ಇವತ್ತಿನ ದಿವಸ ಆಶ್ವಾಸನೆಗಳನ್ನು ಕೊಟ್ಟಿರತಕ್ಕಂಥದ್ರಿಂದ ಇವತ್ತಿನ ದಿವಸ ಶುಭ ಫಲವನ್ನು ನೀವು ನಿರೀಕ್ಷಿಸಬಹುದಾಗಿರ್ತಕ್ಕಂಥದ್ದು. ಪರಿಚಯಸ್ಥರಿಂದ ಸಹಕಾರ ಆಗ್ತಕ್ಕಂಥದ್ದಾಗಿರುತ್ತೆ. ಕೋರ್ಟು ಕಚೇರಿಗಳಿಗೆ ಸಂಬಂಧಪಟ್ಟ ವಿಚಾರಾದಿಗಳಲ್ಲೂ ಕೂಡ ವಿಶೇಷವಾಗಿರ್ತಕ್ಕಂಥ ಇವತ್ತಿನ ದಿವಸ ಪುಣ್ಯತಮವಾಗಿರ್ತಕ್ಕಂಥ ನಿಮ್ಮ ಪ್ರಯತ್ನಕ್ಕೆ ಫಲ ಸಿಗ್ತಕ್ಕಂಥದ್ದಾಗಿರುತ್ತೆ. ಕಟಕ ರಾಶಿ ಇವತ್ತಿನ ದಿವಸ ವಿಶೇಷವಾಗಿ ಗುರುಗಳ ದರ್ಶನ ಮಾಡಿ ಗುಂ ಗುರುಭ್ಯೋ ನಮಃ ಅಂತೇಳಿ ಗುರುವಿನ ಪ್ರಾರ್ಥನೆ ಇನ್ನಷ್ಟು ಮಂಗಳಕರವಾಗ್ತಕ್ಕಂಥದ್ದಾಗುತ್ತೆ. ಸರಿ ಗುರುಜಿ, ಮೈಸೂರಿನಿಂದ ಪ್ರಭಾ ಅಂತ ಹೇಳಿ ಕಾಲರ್ ಇದ್ದಾರೆ, ಮಾತನಾಡ್ಬಿಡೋಣ. ನಮಸ್ಕಾರ ಪ್ರಭಾ. ನಮಸ್ಕಾರ, ಧ್ವನಿ ಕೇಳಿಸ್ತಾ ಇದೆಯಾ ಪ್ರಭಾ? ಕೇಳಿಸ್ತಾ ಇದೆ ಮೇಡಮ್. ಯಾರ ಬಗ್ಗೆ ಕೇಳಬೇಕಾಗಿತ್ತು ಹೇಳಿ? ನಮ್ಮ ಅಣ್ಣನ ಬಗ್ಗೆ ಕೇಳಬೇಕು. 1ರಿಂದ 30 ಸಂಖ್ಯೆ ಒಳಗೆ ಯಾವುದಾದ್ರೂ ಒಂದು ನಂಬರನ್ನು ಆಯ್ಕೆ ಮಾಡಿ. 5. ಗುರುಗಳಿದ್ದಾರೆ, ನಿಮ್ಮ ಪ್ರಶ್ನೆ ಏನು ಅಂತ ಹೇಳಿ ತಿಳಿಸಿ. ನಮಸ್ಕಾರ ತಾಯಿ, ಹೇಗಿದ್ದೀರಾ ಅಮ್ಮ? ಹೇಗಿದ್ರೆ ತಾಯಿ? ಚೆನ್ನಾಗಿದ್ದೀನಿ ಗುರುಗಳೇ. ಅಮ್ಮ ಹೇಳಿ, ಏನು ನಿಮ್ಮ ಪ್ರಶ್ನೆ ಏನಿದೆ? ನನ್ನ ಮಗ ಉದ್ಯೋಗನೇ ಗೊತ್ತಿಲ್ಲ ಗುರುಗಳೇ. ಏನು ಹೆಸರಿಟ್ಟಿದ್ದೀರಾ? ಅವನ ಹೆಸರು ರಾಘವೇಂದ್ರ ಸುಮಂತ್ ಅಂತ 2 ಗುರುಗಳ. ಆದರೆ ಹೆಸರಲ್ಲಿ ಸ್ವಲ್ಪ ಸಮಸ್ಯೆ ಇದೆ. ಒಂದು ಎರಡನೇದಾಗಿ ಏನಪ್ಪ ಅಂದರೆ ಏನು ಓದಿದ್ದಾರೆ? ಅವನು ಇಂಜಿನಿಯರ್ ಮಾಡೋಣ ಗುರುಗಳ. ಅಮ್ಮ ಒಂದು ಕೆಲಸ ಮಾಡಿ, ದೇವರನ್ನು ನಂಬ್ತಾರಾ? ದೇವ್ರು ನಂಬಲ್ಲ ಗುರುಗಳ, ಏನು ಮಾಡ್ರು ಕೈನೂ ಮುಗಿಯಲ್ಲ. ಕೈ ಮುಗಿಯಲ್ಲಲ್ವಾ? ಪ್ರಶ್ನೆ ಇಷ್ಟು ದುಗುಡತೆಯಿಂದ ಇದ್ದರೂ ಕೂಡ ಇನ್ನೂ ದೇವರನ್ನ ನಂಬಿಕೆ ಇಡಲಿಲ್ಲ ಅಂದರೆ ನಾವು ಏನು ಮಾಡಲಿಕ್ಕಾಗಲ್ಲ. ಆದರೂ ಪರವಾಗಿಲ್ಲ, ಯಾಕೆಂದರೆ ತಾಯಿ ಆದವಳಿಗೆ ಅದೆಲ್ಲ ನೋವು ಇರತಕ್ಕಂಥದ್ದಾಗುತ್ತೆ. ಹಾಗಾಗಿ ನೀವೇನು ಮಾಡಬೇಕಪ್ಪ ಅಂದರೆ ಪ್ರತಿ ಮಂಗಳವಾರದ ದಿವಸ ಗಣಪತಿಯ ಸನ್ನಿಧಾನದಲ್ಲಿ ನಿಮ್ಮ ಮಗನ ಹೆಸರಲ್ಲಿ ದೂರ್ವಾರ್ಚನೆಯನ್ನು ಮಾಡಿಸಿ, ಆಯಿತಾ? ಅಂದರೆ ಗರಿಕೆಯನ್ನು ಕೊಟ್ಟು ಅನನ್ಯವಾಗಿ ಪ್ರಾರ್ಥನೆ ಮಾಡಿ ಪ್ರತಿ ಮಂಗಳವಾರ ಖಂಡಿತ ನಿಮ್ಮ ಮಗನಿಗೆ ಉದ್ಯೋಗ ಸಿಗ್ತಕ್ಕಂಥದ್ದಾಗುತ್ತೆ. ಏನಾದರೂ ನಿಮ್ಮ ಪ್ರಾಕಾರದಲ್ಲಿದ್ದಂಥ ಮಂಗಳವಾರ ಸಣ್ಣ ಸಣ್ಣ ಮಕ್ಕಳಿಗೆ ಉದ್ಯೋಗ ನಿಮಿತ್ತವಾಗಿ ಏನಾದರೂ ಸಿಹಿ ಕೊಟ್ಟು ಮಕ್ಕಳನ್ನು ಸಂತೃಪ್ತಿ ಮಾಡಿ ಖಂಡಿತ 2 ಕೆಲಸಗಳನ್ನು ಮಾಡಿ ಖಂಡಿತ ಒಳ್ಳೆಯದಾಗುತ್ತೆ. ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಇದೀಗ ಪದ್ಮ ಅಂತ ಹೇಳಿ ಕರೆ ಮಾಡಿದ್ದಾರೆ. ನಮಸ್ಕಾರ ಪದ್ಮ. ನಮಸ್ಕಾರ ಪದ್ಮ, ವಾಯ್ಸ್ ಕೇಳಿಸ್ತಿದ್ಯಾ? ಕೇಳಿಸ್ತಾ ಇದೆ ಮೇಡಮ್. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಾವು ಬೆಂಗಳೂರಿಂದ ಮಾಡ್ತಾ ಇದ್ದೀವಿ. ಯಾರ ಬಗ್ಗೆ ಕೇಳಬೇಕಾಗಿತ್ತು ಹೇಳಿ? ಮಗನ ಬಗ್ಗೆ ಕೇಳಬೇಕಾಗಿ. ಓಕೆ, 1ರಿಂದ 30 ಒಳಗೆ ಯಾವುದಾದ್ರೂ ಒಂದು ಸಂಖ್ಯೆಯನ್ನು ಆಯ್ಕೆ ಮಾಡಿ. 20 ಮೇಡಮ್. ಗುರುಗಳಿದ್ದಾರೆ, ನಿಮ್ಮ ಪ್ರಶ್ನೆ ಏನು ಅಂತ ಹೇಳಿ ತಿಳಿಸಿ. ನಮಸ್ಕಾರ ತಾಯಿ, ಹೇಗಿದ್ದೀರಾ? ಚೆನ್ನಾಗಿದ್ದೀರಿ ಸರ್, ನೀವು ಗುರುಜಿ ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ ತಾಯಿ. ಏನು ನಿಮ್ಮ ಪ್ರಶ್ನೆ? ತಾಯಿ ಒಳ್ಳೇದು ಮಾಡಲಿ. ಮಗನ ಮದುವೆ ಬಗ್ಗೆ ಕೇಳಬೇಕಾಯ್ತು ಗುರುಜಿ. ಅಮ್ಮ ಏನು ಚಿಂತೆ ಮಾಡುವ ಅಗತ್ಯ ಇಲ್ಲ, ಖಂಡಿತ ಮದುವೆ ಆಗುತ್ತೆ. 2 ತಿಂಗಳಲ್ಲಿ ಸೆಟ್ ಆಗುತ್ತಮ್ಮ. 2 ತಿಂಗಳಲ್ಲಿ ಸೆಟ್ ಆಗುತ್ತೆ ಖಂಡಿತ ಆಗುತ್ತೆ. ನೀವು ಆದರೆ ಏನು ಮಾಡಬೇಕಪ್ಪ ಅಂದರೆ ಪ್ರತಿ ಮಂಗಳವಾರ ಗುರುವಾರ 8 ವಾರಗಳು, 8 ಮಂಗಳವಾರ 8 ಗುರುವಾರ ಗುರುಗಳ ದರ್ಶನ, ಮಂಗಳವಾರ ಸುಬ್ರಹ್ಮಣ್ಯನ ದರ್ಶನ. ತಾಯಿಯಾದವರು ಮಾಡ್ಬೋದು, ಮಗನನ್ನು ಮಾಡ್ಬೋದು. ಸಂಕಲ್ಪ ಮಾಡಿ ಒಂದು 3 ಸಲ ನೀವು ಪ್ರಾರ್ಥನೆ ಮಾಡಿಕೊಂಡು ಆಶ್ಲೇಷ ಬಲಿ ಮಾಡಿಸಿ. ಎಲ್ಲಾದರೂ ಸಾಮೂಹಿಕವಾಗಿ ಮಾಡುತ್ತೆ, ಇಲ್ಲಾಂದರೆ ಮದುವೆ ನಿಮಿತ್ತವಾಗಿ ಈ ಥರ ಸಮಸ್ಯೆ ಆಗ್ತಾ ಇದೆ, ಪರಿಹಾರ ಆಗಬೇಕಪ್ಪ ಅಂಥೇಳಿ ಒಂದು 21 ರೂಪಾಯಿ ಕಾಣಿಕೆಯನ್ನು ದೇವರಿಗೆ ಮುಡುಪಾಗಿ ತೆಗೆದಿಟ್ಟು ನನ್ನ ಮಗನಿಗೆ, ಯಾಕೆಂದರೆ ಅವ್ರ ಯೋಗದಲ್ಲಿ ಸೆಪ್ಟೆಂಬರ್ ಒಳಗಡೆ ಮದುವೆ ಆಗುವ, ಅಂದರೆ ಕೂಡಿ ಬರುವ ಕಂಕಣ ಭಾಗ್ಯ ಕೂಡಿ ಬರುವ ಯೋಗ ಇದೆ. ಪ್ರಯತ್ನ ಮಾಡಿ, ಖಂಡಿತ ಒಳ್ಳೆಯದಾಗುತ್ತೆ. ಓಕೆ, ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಗುರುಜಿ, ಮುಂದಿನ ರಾಶಿ ಭವಿಷ್ಯದ ಫಲಾನುಫಲಗಳನ್ನು ತಿಳಿಸೋದಾದರೆ? ಮುಂದಿನ ರಾಶಿ ಸಿಂಹರಾಶಿಯನ್ನು ನೋಡ್ಕೊಳ್ಳೋಣ. ಸಿಂಹರಾಶಿಯಲ್ಲಿ ಇವತ್ತಿನ ದಿವಸ ಹಿರಿಯರ ಸಹಕಾರ ಸಿಗ್ತಕ್ಕಂಥದ್ದಾಗಿರುತ್ತೆ. ಗುರುಗಳ ದರ್ಶನ ಮಾಡ್ತಕ್ಕಂಥ ಸುಯೋಗ. ವಿಶೇಷವಾಗಿ ಏನಾದರೂ ಎಷ್ಟೋ ದಿನಗಳಿಂದ ಒಂದು ಕಾರ್ಯಾದಗಳಲ್ಲಿ ನೀವು ಸಫಲತೆಯನ್ನು ಕಾಣದೆ ಅದರೊಟ್ಟಿಗೆ ಮಾನಸಿಕ ಒತ್ತಡ ಇರತಕ್ಕಂಥವ್ರು ಇವತ್ತಿನ ದಿವಸ ಆಂಜನೇಯನಲ್ಲಿ ಅನನ್ಯವಾಗಿ ಬಲಯುತವಾಗಿ ನಂಬಿಕೆಯಿಂದ ನೀವು ಆ ಪ್ರಾರ್ಥನೆ ಇಟ್ಟರೆ ಖಂಡಿತ ಒಳ್ಳೆಯದಾಗುತ್ತೆ. ಸಾಧ್ಯವಾದರೆ ಸಿಂಧೂರವನ್ನು ಆಂಜನೇಯನಿಗೆ ಅರ್ಪಣೆ ಮಾಡಿ ಅನನ್ಯವಾಗಿ ಪ್ರಾರ್ಥನೆ ಮಾಡಿಕೊಳ್ಳಿ. ಖಂಡಿತ ಸಿಂಹರಾಶಿಯವರಿಗೆ ಶುಭವಾಗ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ರಾಶಿ ಕನ್ಯಾ ರಾಶಿ. ಸ್ವಲ್ಪ ಸಂಬಂಧಿಗಳೊಟ್ಟಿಗೆ ವಿರೋಧಗಳಾಗ್ತಕ್ಕಂಥದ್ದಾಗಿರುತ್ತೆ. ಸ್ವಲ್ಪ ಗೌರವಕ್ಕೆ, ವೃತ್ತಿರಂಗದಲ್ಲಿ ಮಾನಹಾನಿ, ಅಂದರೆ ಏನೋ ತೇಜವಧೆ ಮಾಡ್ತಕ್ಕಂಥದ್ದಾಗಿರುತ್ತೆ. ಸ್ವಲ್ಪ ಎಚ್ಚರವಾಗಿರಿ. ಸೋದರ ಮಾವನಿಂದ ಸಹಕಾರ ಸಿಗ್ತಕ್ಕಂಥದ್ದು ಅಥವಾ ಸೋದರ ಮಾವರೊಟ್ಟಿಗೆ ಏನಾದರೂ ಇಷ್ಟು ದಿವಸ ಲೇವಾದೇವ, ಅಂದರೆ ಒಂದು ವ್ಯಾವಹಾರಿಕವಾದಂಥ ವಿಚಾರಾದಿಗಳಲ್ಲಿ ಅದಕ್ಕೊಂದು ಶುಭ ಫಲ ಕಾಣ್ತಕ್ಕಂಥದ್ದಾಗಿರುತ್ತೆ. ಶಾಸ್ತ್ರ ಪಂಡಿತರಿಗೆ ಶುಭವಾಗ್ತಕ್ಕಂಥದ್ದು. ಕನ್ಯಾ ರಾಶಿಯವರು ಇವತ್ತಿನ ದಿವಸ ವಿಶೇಷವಾಗಿ ಗುರುಗಳ ಪ್ರಾರ್ಥನೆ ಮಾಡಿ, ಗುರುಗಳ ದರ್ಶನ ಮಾಡಿ. ಗುರುವೇ ನಮಃ, ರಾಘವೇಂದ್ರಾಯ ನಮಃ ಅಂತೇಳಿ, ಶ್ರೀಧರಾಯ ನಮಃ ಅಂತೇಳಿ ಗುರುಗಳ ದರ್ಶನ ಇನ್ನಷ್ಟು ಮಂಗಳಕರವಾಗ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ರಾಶಿ ತುಲಾರಾಶಿ. ವೃತ್ತಿರಂಗದಲ್ಲಿ ಮೇಲಧಿಕಾರಿಗಳಿಂದ ಸಹಕಾರ ಸಿಗ್ತಕ್ಕಂಥದ್ದಾಗಿರುತ್ತೆ. ಆತ್ಮೀಯರೊಟ್ಟಿಗೆ ಇವತ್ತಿನ ದಿವಸ ಸಮಾಲೋಚಿಸುವಂತಹ ಸುಯೋಗ ಇರತಕ್ಕಂಥದ್ದು.
ಹೂಡಿಕೆಗಳಲ್ಲೂ ಕೂಡ ಅಲ್ಪ ಪ್ರಮಾಣದಲ್ಲಿ ಇವತ್ತಿನ ದಿವಸ ಲಾಭ ಆಗ್ತಕ್ಕಂಥದ್ದಾಗಿರುತ್ತೆ. ವಿಶೇಷವಾಗಿ ಇವತ್ತಿನ ದಿವಸ ಮಾನಸಿಕ ಚಾಂಚಲ್ಯತೆಯಿಂದ ದೂರ ಆಗ್ತಕ್ಕಂಥ ದಿನ. ಇವತ್ತಿನ ದಿವಸ ತುಲಾರಾಶಿಯವರು ವಿಶೇಷವಾಗಿ ಸುಬ್ರಹ್ಮಣ್ಯನ ಪ್ರಾರ್ಥನೆ ಓಂ ಶರವಣ ಭವಾಯ ನಮಃ ಅಂತೇಳಿ, ಸ್ಕಂದಾಯ ನಮಃ, ಹಾಗೆ ಸುಬ್ರಹ್ಮಣ್ಯನ ಅಷ್ಟೋತ್ತರ, ಭುಜಂಗ ಸ್ತೋತ್ರಾದಿಗಳನ್ನು ಪ್ರಾರ್ಥನೆ ಮಾಡಿ ಪಾರಾಯಣ ಮಾಡೋದ್ರಿಂದ ಖಂಡಿತ ಶುಭವಾಗುತ್ತೆ. ಮುಂದಿನ ರಾಶಿ ವೃಶ್ಚಿಕ ರಾಶಿ. ಕುಟುಂಬದವರ ಮಧ್ಯದಲ್ಲಿ ವೈಮನಸ್ಸುಗಳು ಬರ್ತಕ್ಕಂಥದ್ದು, ಕಲಹಗಳಾಗ್ತಕ್ಕಂಥದ್ದು, ಈ ರೀತಿಯಾಗಿ ಸ್ವಲ್ಪ ಮಾನಸಿಕ ಒತ್ತಡ ಹೆಚ್ಚಾಗ್ತಕ್ಕಂಥದ್ದಾಗಿರುತ್ತೆ. ಅಲರ್ಜಿ ಸಂಬಂಧಿತವಾದ ತೊಂದರೆಯೂ ಕೂಡ ವೃಶ್ಚಿಕ ರಾಶಿಯವರಿಗೆ ಇವತ್ತಿನ ದಿವಸ ಬಾಧಿಸಬಹುದಾಗಿರ್ತಕ್ಕಂಥದ್ದು. ವೈವಾಹಿಕ ಜೀವನ ಸ್ವಲ್ಪ ಅಸಂತುಷ್ಟದಾಯಕವಾಗಿರ್ತಕ್ಕಂಥದ್ದಾಗಿರುತ್ತೆ. ವೃಶ್ಚಿಕ ರಾಶಿಯವರು ಇವತ್ತಿನ ದಿವಸ ವಿಶೇಷವಾಗಿ ಕುಲದೇವರ ಪ್ರಾರ್ಥನೆ, ಸುಬ್ರಹ್ಮಣ್ಯನ ದರ್ಶನ ಮಂಗಳಕರವಾಗ್ತಕ್ಕಂಥದ್ದಾಗುತ್ತೆ. ಸರಿ ಗುರೂಜಿ, ಇನ್ನು ಇಂದಿನ ಪ್ರಸ್ತುತ ದಿನಮಾನಗಳಲ್ಲಿ ನಾವು ನೋಡ್ತಾ ಹೋಗೋದಾದರೆ ಸಮಾಜದಲ್ಲಿ ಶ್ರೀಮಂತನಾಗೇ ಇರ್ತಾ ಇದ್ದಾನೆ, ಹಾಗೆ ಬಡವ ಅಂತ ಹೋದಾಗ ಬಡವನಾಗಿಯೇ ಉಳಿತಾ ಇದ್ದಾನೆ. ಹಾಗಾಗಿ ಯಾರ ಜಾತಕದಲ್ಲಿ ಯಾವ ಗ್ರಹಗಳು ಬಲವಾಗಿರಬೇಕು ಬಹಳ ಪ್ರಮುಖವಾಗಿ, ಅಥವಾ ಹೀಗಿದ್ದಾಗ ಮಾತ್ರ ಕೋಟ್ಯಾಧಿಪತಿಗಳು ಸಮೃದ್ಧರಾಗ್ತಾರೆ ಅನ್ನುವಂತಹ ಪ್ರಶ್ನೆ ಇರುತ್ತೆ ಗುರುಗಳೇ, ಹೇಗೆ? ನಮ್ಮ ತಂದೆ ನಮಗೊಂದು 2 ಎಕರೆ ಜಾಗ ಕೊಟ್ಟು ಹೋಗಿದ್ದಾರೆ ಅಂತ ಇಟ್ಕೊಳ್ಳೋಣ. ಒಂದು ಅರ್ಧ ಎಕರೆ ಜಾಗ ಕೊಟ್ಟಿದ್ದಾರೆ. ಈ ಅರ್ಧ ಎಕರೆಯಲ್ಲಿ ಸಾಕಪ್ಪ, ನಾನು ಅದರಲ್ಲೇ ಬದುಕಿದ್ರೆ ಸಾಕು ಅನ್ನೋ ಮನಸ್ಥಿತಿ ಅವನಲ್ಲಿ ಮೊಳಕೆ ಹೊಡೆಯಿತು ಅಂತಿದ್ದರೆ ಮುಂದಿನ ಅವನ ಭವಿಷ್ಯತ್ ಹೇಗಿರುತ್ತಪ್ಪ ಅಂದರೆ ಅದರಲ್ಲೇ ಅವನು ಸಂತೃಪ್ತಿಯನ್ನು ಪಡ್ಕೊಳ್ಬೇಕಾಗುತ್ತೆ. ಆದರೆ ಮನುಷ್ಯನ ಭಾವನಾತ್ಮಕವಾದಂಥ ಸಂಘರ್ಷಗಳು ಅನುಕ್ಷಣವೂ ಕೂಡ ಮನುಷ್ಯನಿಗೆ ತೃಪ್ತಿ ಅನ್ನೋದಿಲ್ಲ. ಅವನು ಎಷ್ಟೇ ಸಂಪಾದನೆ ಮಾಡಿದ್ರೂ ಕೂಡ ಇನ್ನಷ್ಟು ಸಂಪಾದನೆ ಮಾಡಬೇಕಂತಕ್ಕಂಥ ನಾಡುನುಡಿಗಳು ನಮ್ಮ ಮುಂದೆ ಇರತಕ್ಕಂಥದ್ದಿದೆ. ಆದರೆ ಮನುಷ್ಯನಿಗೆ ಅತ್ಯಂತ ಪ್ರಮುಖವಾಗಿ ಗುರುವಿನ ಅನುಗ್ರಹ, ಲಗ್ನಾಧಿಪತಿಯ ಬಲ, ಗುರು ಧನಕಾರಕನು. ಮುಖ್ಯವಾಗಿ ಯಾರ ಜಾತಕದಲ್ಲಾದರೂ ಕೂಡ ಗುರುವೇನಾದರೂ ಕೇಂದ್ರ ಅಂದರೆ ತಾನಿರ್ತಕ್ಕಂಥ ಒಂದು ತನ್ನ ರಾಶಿ ಆಗಿರ್ತಕ್ಕಂಥ ಧನುರ್ಮೀನ ರಾಶಿಗಳಿರ್ಬೋದು, ಉಚ್ಚ ಸ್ಥಾನವಾಗಿರ್ತಕ್ಕಂಥ ಕಟಕ ರಾಶಿ ಆಗ್ಬೋದು, ಇಲ್ಲಿಂದ ಏನಾದರೂ ಅಂದರೆ ಕೇಂದ್ರಗಳಲ್ಲಿದ್ದಾಗ, ಕೋಣಗಳು ಅಂದರೆ 5ನೇ ಭಾವದಲ್ಲಿ ಬಂದಾಗ, ಭಾಗ್ಯಭಾವಕ್ಕೆ ಬಂದಾಗ ಬಹಳ ಮುಖ್ಯವಾಗಿ ಅವರು ಎಷ್ಟು ಅವ್ರ ತಂದೆಯವರು ಬಿಟ್ಟು ಹೋಗಿರ್ತಾರೋ ಆ ಗುರುವಿನ ಅನುಗ್ರಹದಿಂದ 100 ಪಟ್ಟು ಹೆಚ್ಚಾಗುತ್ತೆ. ಇನ್ನು ಸ್ವಯಂಕೃತ ಕೃಷಿಯಿಂದ ಮೇಲೆ ಬರಬೇಕು ಅಂದರೆ ಮುಖ್ಯವಾಗಿ ಕುಜ ಮತ್ತು ಈಗ ರಿಯಲ್ ಎಸ್ಟೇಟೆಲ್ಲ ಕೂಡ ಏನು ಇಲ್ಲದೆ ಇರತಕ್ಕಂಥವ್ರು ಇವತ್ತಿನ ದಿವಸ ಸಾವಿರಾರು ಕೋಟಿ ಒಡೆಯರು ಯಾಕೆ ಆಗಿದ್ದಾರಪ್ಪ ಅಂದರೆ ಕುಜ ಮತ್ತು ಗುರುವಿನ ಸಂಯೋಜನೆ ಚೆನ್ನಾಗಿದ್ದು, ಶುಕ್ರನ ಪಾಲನೆ, ಬುಧನ ಒಂದು ವ್ಯಾವಹಾರಿಕವಾಗಿರ್ತಕ್ಕಂಥ ವಿಚಾರಾದಿಗಳಲ್ಲಿ ವ್ಯಾಪಾರಕ್ಕೆ ಸಂಬಂಧಪಟ್ಟ ಹಾಗೆ ಬುಧನ ಸಂಯೋಜನೆ ಚೆನ್ನಾಗಿ ಬಂತು ಅಂತ ಇಟ್ಕೊಂಡಿದ್ದಾಗ ಇದಕ್ಕೆ ನಾವು ಅಂಶತೂಲ ಯೋಗ ಅಂತ ಕರಿತೀವಿ. ಅಂದರೆ ಅವ್ರು ಬೆಳಿತಾನೆ ಇರ್ತಾರೆ, ಅವ್ರನ್ನ ಯಾರೂ ತಡಿಲಿಕ್ಕೆ ಆಗೋದೇ ಇಲ್ಲ. ಯಾಕೆ ಅಂದರೆ ಆ ಆಕ್ಟಿವ್ ಆದಂಥ ಯೋಗ ಪರಿವರ್ತನೆ ಆಯಿತು ಅಂದರೆ ಆ ಯೋಗ ಅವರನ್ನು ನಿಲ್ಲಿಸ್ಲಿಕ್ಕೆ ಅವ್ರು ಇರೋ ತನಕ ಅವರ ಕುಟುಂಬ ಅತ್ಯಂತ ಉಚ್ಚ ಸ್ಥಾಯಿಗೆ ಹೋಗ್ತಕ್ಕಂಥ ಒಂದು ಯೋಗವನ್ನು ಪಡ್ಕೊಂಡು ಬಂದಿರ್ತಾರೆ. ಅದರಲ್ಲೂ ಕೂಡ ಪೂರ್ವ ಪುಣ್ಯಕ್ಕೆ ಸಂಬಂಧಪಟ್ಟ ಹಾಗೆ ದೈವಾನುಗ್ರಹನೋ ಗುರುಗಳ ಅನುಗ್ರಹನೋ ಈ ರೀತಿಯಾದ ಅನುಗ್ರಹಪ್ರದವಾದಂಥ ಜಾತಕ ಆದರೆ ದಿಢೀರ್ ಸಾಹುಕಾರರಾಗ್ತಾರೆ. 2 ವರ್ಷದ ಕೆಳಗಡೆ ಏನಿರಲ್ಲ, ಇಲ್ಲ ಒಂದು ಸಿಲಿಂಡರ್ ಹಾಕ್ಕೊಂಡೋ ಇಲ್ಲ ಏನೋ ಒಂದು ಸಣ್ಣ ಪುಟ್ಟದಾಗ ಆಟೋ ಡ್ರೈವಿಂಗ್ ಮಾಡಿ ಏನೋ ಕೆಲಸ ಮಾಡ್ತಾ ಇರ್ತಾರೆ. ಯಾವುದೋ ಒಂದು ಅವಕಾಶ ಬಿರುಗಾಳಿಯಾಗಿ ಬರುತ್ತೆ. ಈ ಬಿರುಗಾಳಿಯಾಗಿ ಬರ್ತಕ್ಕಂಥ ಅವಕಾಶ ಯಾರಿಗೆ ಸಿಗುತ್ತಪ್ಪ ಅಂದರೆ ಕುಜ ಮತ್ತು ರವಿಯರ ಸಂಯೋಜನೆ ಚೆನ್ನಾಗಿದ್ದಾಗ ಬಿರುಗಾಳಿ ಬರುತ್ತೆ. ಆ ಏಣಿಯನ್ನು ಹತ್ತಲಿಕ್ಕೆ ಪ್ರಾರಂಭ ಮಾಡಿದ್ರೆ ಅತ್ಯಂತ ಉತ್ಕೃಷ್ಟ ಸ್ಥಾನಕ್ಕೆ ಏರುವಂಥ ಒಂದು ಜಾತಕದಲ್ಲಿ ನಾವು ನೋಡಿದಾಗ, ಜಾತಕ ಅಂದರೆ ಕೇವಲ ಏನೋ ನೋಡಿ ನಾವು ನಿರ್ಧಾರ ಮಾಡ್ತಕ್ಕಂಥದ್ದಲ್ಲ. ಜಾತಕದ ಪರಿಶೀಲನೆಯಲ್ಲಿ ಸಾವಿರಾರು ಒಂದು ಪರಿಹಾರ ಇದನ್ನು ನೋಡಬೇಕಾಗುತ್ತೆ. ಒಂದು 12 ಮನೆಗಳಂತ ನಾವು ಅಂದ್ಕೊಂಡಾಗ 9 ಗ್ರಹಗಳಿಗೆ 12 ಮನೆಗಳನ್ನು ನಾವು ಭಾಗಗಳನ್ನಾಗಿ ಮಾಡಿದ್ವಿ. ಆದರೆ ಸೂರ್ಯಚಂದ್ರರನ್ನು ಹೊರತುಪಡಿಸಿ ಎಲ್ಲ 5 ಗ್ರಹಗಳಿಗೂ ಕೂಡ ಬಹಳ ಮುಖ್ಯವಾಗಿ 2 ಸ್ಥಾನಗಳನ್ನು ಕೊಟ್ಟಿದ್ವಿ. 2 ಸ್ಥಾನ ಅಂದರೆ ಏನು? ಮನುಷ್ಯನಿಗೆ ಬಹಳ ಮುಖ್ಯವಾಗಿ ಯಾವ ಸಂಬಂಧದ ಜೊತೆಗೆ ತಾನು ಪಾಲುದಾರಕ ವ್ಯವಹಾರ ಅಂತ ಹೇಳಿದ್ದು ಪಾರ್ಟ್ನರ್ ಅಂತ ಏನು ಕರಿತೀವೋ ಅವರಿಬ್ಬರ ಒಡನಾಟ ಚೆನ್ನಾಗಿದ್ದಾಗ, ಅದು ಹೆಂಡತಿ ಆಗಿರ್ಬೋದು, ಮಕ್ಕಳಾಗಿರ್ಬೋದು, ತಂದೆ ತಾಯಿ ಆಗಿರ್ಬೋದು, ತಂದೆ ತಾಯಿ ಮಕ್ಕಳ ಹೊಟ್ಟೆಯಲ್ಲಿ ಮಕ್ಕಳು ಜನಿಸಿದಾಗ ಮಕ್ಕಳ ಯೋಗ ತಂದೆ ತಾಯಿಗಳಿಗೆ ಪರಿವರ್ತನೆ ಆಗ್ತಕ್ಕಂಥದ್ದಾಗುತ್ತೆ. ಹಾಗಾಗಿ ಆ ಯೋಗ ಪರಿವರ್ತನೆ ಆಗಬೇಕಾದ್ರೆ ಗುರುವಿನ ಅನುಗ್ರಹ ಬಹಳ ಮಾತ್ರ ಪಾತ್ರ ಇರಬೇಕಾಗತಕ್ಕಂಥದ್ದಾಗುತ್ತೆ. ಹಾಗಾಗಿ ನಾವೇನು ಹೇಳ್ತೀವಿ, ಏನೇ ಸಮಸ್ಯೆಗಳು ಬಂದರೂ ಕೂಡ, ಎಂಥ ಕ್ಲಿಷ್ಟಕರವಾಗಿ ಸಮಸ್ಯೆಗಳು ಬಂದರೂ ಕೂಡ ಗುರುವನ್ನು ಆಶ್ರಯಿಸಿ ಅಂತ. ಸರಿ ಗುರುಜಿ, ಇನ್ನು ಮುಂದಿನ ರಾಶಿ ಭವಿಷ್ಯದ ಫಲಾನುಫಲಗಳನ್ನು ತಿಳಿಸಿಕೊಡೋದು. ಮುಂದಿನ ರಾಶಿ ಧನುರಾಶಿ. ಧನುರಾಶಿಯಲ್ಲಿ ಇವತ್ತಿನ ದಿವಸ ವೃತ್ತಿರಂಗದಲ್ಲಿ ಸ್ವಲ್ಪ ಒತ್ತಡ ಇರತಕ್ಕಂಥದ್ದಾಗಿರುತ್ತೆ. ವಿಶೇಷವಾಗಿ ಕೃಷಿಕರಿಗೆ ಲಾಭ ಆಗ್ತಕ್ಕಂಥದ್ದು, ಸ್ವಲ್ಪ
ವಿಶೇಷವಾಗಿ ಏನಪ್ಪ ಅಂದರೆ ಮನೆಯನ್ನು ಬದಲಾಯಿಸ್ಕೊಳ್ಬೇಕು ಅಥವಾ ಮನೆ ಬದಲಾವಣೆ ಮಾಡಬೇಕು, ಉದ್ಯೋಗದಲ್ಲಿ ವೃತ್ತಿರಂಗದಲ್ಲಿ ಬದಲಾವಣೆ ಮಾಡಬೇಕು ಅಂದ್ಕೊಂಡಿರ್ತಕ್ಕಂಥವ್ರು ಈ ಒಂದು ಸಂದರ್ಭ ಅತ್ಯಂತ ಶುಭಪ್ರದವಾಗಿರ್ತಕ್ಕಂಥ ಸಂದರ್ಭ. ಈ ಸಮಯವನ್ನು ಸದುಪಯೋಗ ಮಾಡಿಕೊಳ್ಳಿ. ವಿಶೇಷವಾಗಿ ಧನುರಾಶಿಯವರು ಇವತ್ತಿನ ದಿವಸ ಗಣಪತಿಯ ದರ್ಶನ, ಗಂ ಗಣಪತಯೇ ನಮಃ ಅಂತೇಳಿ ಗಣಪತಿಯ ಸನ್ನಿಧಾನದಲ್ಲಿ 21 ಪ್ರದಕ್ಷಿಣೆ ಮಾಡೋದ್ರಿಂದ ನಿಮ್ಮ ಸಂಕಲ್ಪ ಶೀಘ್ರವಾಗಿ ನೆರವೇರುತ್ತೆ. ಮುಂದಿನ ರಾಶಿ ಮಕರ ರಾಶಿ. ಕುಟುಂಬದಲ್ಲಿ ವೈರತ್ವ ಬರ್ತಕ್ಕಂಥದ್ದು, ಅಣ್ಣ ತಮ್ಮದರ ಮಧ್ಯದಲ್ಲಿ, ತಂದೆ ಮಕ್ಕಳ ಮಧ್ಯದಲ್ಲಿ, ಗಂಡ ಹೆಂಡತಿಯರ ಮಧ್ಯದಲ್ಲಿ ಇವತ್ತಿನ ದಿವಸ ಸ್ವಲ್ಪ ಮಕರ ರಾಶಿಯವರು ಸಮಾಧಾನದಿಂದ ಇರಿ. ವಿಶೇಷವಾಗಿ ಇವತ್ತಿನ ದಿವಸ ನಿಮ್ಮ ಶತ್ರುಗಳು ನಿಮ್ಮ ಮೇಲೆ ಪ್ರಭಾವವನ್ನು ಬೀರ್ತಕ್ಕಂಥದ್ದಾಗಿರುತ್ತೆ. ಅದು ಮನಸ್ಸಿನಲ್ಲಿರ್ತಕ್ಕಂಥ ವರ್ಗಾದಿಗಳಾಗಿರಬಹುದು, ಬಾಕ್ಯ ಮತ್ತು ಒಂದು ಪಾರಮಾರ್ಥಿಕವಾದಂಥ ವಿಚಾರಾದಿಗಳಲ್ಲೂ ಕೂಡ ಶತ್ರುಗಳು ನಿಮ್ಮನ್ನು ಇವತ್ತಿನ ದಿವಸ ಪೀಡಿಸಬಹುದಾಗಿರ್ತಕ್ಕಂಥದ್ದಾಗಿರುತ್ತೆ. ಹಾಗಾಗಿ ಚಾಲನೆಯಲ್ಲೂ ಕೂಡ ಎಚ್ಚರವಹಿಸಿ. ಇವತ್ತಿನ ದಿವಸ ಮಕರ ರಾಶಿಯವರು ವಿಶೇಷವಾಗಿ ಕುಲದೇವರ ಪ್ರಾರ್ಥನೆ, ಗಣಪತಿಯ ದರ್ಶನ ಮಂಗಳಕರವಾಗ್ತಕ್ಕಂಥದ್ದಾಗಿರುತ್ತೆ. ಇನ್ನು ಕುಂಭರಾಶಿಯನ್ನು ನೋಡಿದಾಗ ಸ್ವಲ್ಪ ದುರ್ಬಲ ಮನಸ್ಥಿತಿ ನಿಮ್ಮನ್ನು ಇವತ್ತಿನ ದಿವಸ ಬಾಧಿಸಬಹುದಾಗಿರ್ತಕ್ಕಂಥದ್ದು, ದೇಹಾಲಸ್ಯ ಆಗ್ತಕ್ಕಂಥದ್ದು, ಯಾವುದೋ ರೋಗ ಇಲ್ಲಿ ತನಕ ನಿಮ್ಮನ್ನು ಅದು ಮರೆಮಾಚಿ ಇಟ್ಕೊಂಡಿರ್ತಕ್ಕಂಥದ್ದು ಇವತ್ತು ದಿಢೀರಾಗಿ ಅದು ಮೇಲೆ ಬಂದು ಉಲ್ಬಣಗೊಳ್ತಕ್ಕಂಥದ್ದಾಗಿರುತ್ತೆ. ಸ್ವಲ್ಪ ಆರೋಗ್ಯದ ಕಡೆ ಗಮನವಹಿಸಿ. ಕುಂಭರಾಶಿಯವರು ಚೋರ ಭೀತಿ ಆಗ್ತಕ್ಕಂಥದ್ದಾಗಿರುತ್ತೆ. ಹಣಕಾಸಿನ ವಿಚಾರದಲ್ಲಿ ಯಾರೋ ಮೋಸ ಮಾಡ್ತಕ್ಕಂಥದ್ದಾಗಿರ್ತಾರೆ. ಸ್ವಲ್ಪ ಎಲ್ಲ ರೀತಿಯಲ್ಲೂ ಕೂಡ ಎಚ್ಚರಿಕೆ ಮಾಡ್ತಕ್ಕಂಥದ್ದು ಇವತ್ತಿನ ದಿವಸ ಅತ್ಯಂತ ಶುಭಪ್ರದವಾಗಿರ್ತಕ್ಕಂಥದ್ದು. ಇನ್ನೇನಪ್ಪ ಅಂದರೆ ಸರ್ಕಾರದಿಂದ ಸಹಕಾರ ಸಿಗ್ತಕ್ಕಂಥದ್ದಾಗಿರುತ್ತೆ. ವಿಶೇಷವಾಗಿ ಕೋರ್ಟ್ ಕಚೇರಿಗಳಿಗೆ ಸಂಬಂಧಪಟ್ಟ ವಿಚಾರಾದಿಗಳು ಕೂಡ ಮಂಗಳಕರವಾಗ್ತಕ್ಕಂಥದ್ದಾಗಿರುತ್ತೆ. ಕುಂಭರಾಶಿಯವರು ಇವತ್ತಿನ ದಿವಸ ವಿಶೇಷವಾಗಿ ಸುಬ್ರಹ್ಮಣ್ಯನ ದರ್ಶನ, ಸಾಂಬಶಿವನ ಪ್ರಾರ್ಥನೆ, ಸಾಂಬಶಿವನ ದರ್ಶನ ಮಂಗಳಕರವಾಗ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ರಾಶಿ ಮೀನರಾಶಿ. ಸಜ್ಜನರೊಂದಿಗೆ ಇವತ್ತಿನ ದಿವಸ ಸಮಾಗಮನ ಆಗ್ತಕ್ಕಂಥದ್ದು, ದೂರದ ಮಿತ್ರರು ಸಮಾಗಮನ ಆಗ್ತಕ್ಕಂಥದ್ದು, ಪುಣ್ಯಕ್ಷೇತ್ರಗಳ ದರ್ಶನಕ್ಕೆ ತೆರಳತಕ್ಕಂಥದ್ದು, ಹೀಗೆ ಸ್ತ್ರೀಯರೊಟ್ಟಿಗೆ ಕಾಲವನ್ನು ವ್ಯಯಿಸ್ತಕ್ಕಂಥದ್ದು, ವೃತ್ತಿರಂಗದಲ್ಲಿ ಸಹೋದ್ಯೋಗಗಳೊಟ್ಟಿಗೆ ಎಲ್ಲಾದರೂ ಕೂಡ ದೂರದ ಪ್ರಯಾಣವನ್ನು ನಡೆಸ್ತಕ್ಕಂಥದ್ದು, ಈ ರೀತಿಯಾಗಿ ಅನಿರೀಕ್ಷಿತವಾಗಿ ಇವತ್ತಿನ ದಿವಸ ಕೆಲಸ ಕಾರ್ಯಾದಿಗಳಲ್ಲಿ ವಿಳಂಬದ ಜೊತೆಗೆ ವಿಶೇಷವಾಗಿರ್ತಕ್ಕಂಥ ಫಲವನ್ನು ಕಾಣ್ತಕ್ಕಂಥ ಸುಯೋಗಿರ್ತಕ್ಕಂಥದ್ದು, ಮಿಶ್ರ ಫಲದಲ್ಲಿರ್ತಕ್ಕಂಥದ್ದಾಗಿದೆ. ಇವತ್ತಿನ ದಿವಸ ಮೀನರಾಶಿಯವರು ವಿಶೇಷವಾಗಿ ಗುರುಗಳ ದರ್ಶನ, ಮೇಧಾ ದಕ್ಷಿಣಾಮೂರ್ತಿಯ ಪ್ರಾರ್ಥನೆ ಇನ್ನಷ್ಟು ಮಂಗಳಕರವಾಗ್ತಕ್ಕಂಥದ್ದಾಗುತ್ತೆ. ಸರಿ ಗುರುಜಿ, ಸಾಕಷ್ಟು ವಿಚಾರದ ಕುರಿತಂತೆ ನಮ್ಮ ವೀಕ್ಷಕರಿಗಾಗಿ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು ಗುರುಜಿ. ಕಾರ್ಯಕ್ರಮಕ್ಕೆ ಆಗಮಿಸಿ. ಶುಭಂ ಭೂಯಾತ್. ಲೋಕ ಸಮಸ್ತ ಸುಖಿನೋ ಭವಂತು. ನೋಡಿದ್ರಪ್ಪ ವೀಕ್ಷಕರೇ, ಶ್ರೀಮಂತ ಯೋಗ ಅಂದರೆ ಏನು, ಯಾರ ಜಾತಕದಲ್ಲಿ ಯಾವ ಗ್ರಹಗಳು ಬಲವಾಗಿರಬೇಕು ಅನ್ನೋದ್ರ ಕುರಿತಂತೆ ಗುರುಜಿ ಬಹಳ ಅರ್ಥಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದಾರೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಜೆ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.